ಹಲೋ ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಮೊದಲು ಟಾಪ್ ಸ್ಟೋರೀಸ್ ನೋಡೋಣ, ಆಮೇಲೆ ಸುದ್ದಿಗಳ ವಿವರ. ಕೃಷ್ಣ ಮಠದಲ್ಲಿ ಪಂಕ್ತಿ ಭೇದಕ್ಕೆ ಪ್ರಗತಿಪರರ ವಿರೋಧ. ಮುತ್ತಿಗೆ ಹಾಕಿದ್ರೆ ಉಪವಾಸ ಕೂರ್ತಾರೆ ಪೇಜಾವರಶ್ರೀ. ಮಧ್ಯ ಪ್ರವೇಶಿಸಲ್ಲ ಅಂತಿದೆ ಸರ್ಕಾರ. ಕೆ ಶಿವರಾಮ್ ಸೇರ್ಪಡೆಗೆ ಬಿಜೆಪಿಯಲ್ಲಿ ವಿರೋಧ. ವೇದಿಕೆ ಮೇಲೆ ಹೈಕಮಾಂಡ್ಗೆ ಬಿಎಸ್ವೈ ದೂರು. ಅತ್ತ ಶ್ರೀನಿವಾಸ್ ಪ್ರಸಾದ್ಗೆ ಬಿಜೆಪಿ ಜೆಡಿಎಸ್ ಗಾಳ. ವಿಕೃತ ಕಾಮಿ ಉಮೇಶ್ ರೆಡ್ಡಿ ಗಲ್ಲಿಗೆ ದಿನಗಣನೆ. ಹಿಂಡಲ್ಗ ಜೈಲಿನಲ್ಲಿ ರೆಡಿ ಆಗ್ತಾ ಇದೆ ಕುಣಿಕೆ. ಯಾವಾಗಾದ್ರೂ ನಾವು ರೆಡಿ ಅಂತಾರೆ ಜೈಲಾಧಿಕಾರಿಗಳು. ನಿರುಪಯುಕ್ತ ಕೊಠಡಿಗೆ ಕಾಯಕಲ್ಪ. ಶಾಲಾ ಮಕ್ಕಳಿಗೆ ಸಿಗ್ತಿದೆ ಹೈಟೆಕ್ ಪಾಠ. ರಾಯಚೂರಿನ ಶರಣಬಸಪ್ಪ ಮೇಷ್ಟ್ರು ನಮ್ಮ ಪಬ್ಲಿಕ್ ಹೀರೋ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ. ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ ಎಚ್.ಎಸ್. ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.